ರಾಜ್ಯ ಪ್ರವಾಹಗಳು ಹೇಳಿದಂಗೆ 45 ದಿನ ಪ್ರಾರಂಭವಾಗಿದ್ದು ಇಲ್ಲಿವರೆಗೂ ಯಾವ ರಾಜಕಾರಣಿಗೂ ಕೂಡ ಈ ಒಂದು ಹೋರಾಟದ ಉದ್ದೇಶವನ್ನ ಮನವಿಯನ್ನ ಸ್ವೀಕಾರ ಮಾಡಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಇದೆಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಬಡವರ ಮಕ್ಕಳು ಈ ವೈದ್ಯಕೀಯ ಕಾಲೇಜು ಬೇರೆ ವೈಯಕ್ತಿಕವಾಗಿ ಒಪ್ಪಿ ಹೋದ್ರೆ ಅದು ಸಾಕಷ್ಟು ಬಡ ಮಕ್ಕಳು ಕಲಿಯಕ್ಕೆ ಆಗಂಗಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ವಿಜಯಪುರದಲ್ಲಿ ಆದ್ರೆ ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕ ಮಕ್ಕಳಿಗೆ, ಎಲ್ಲ ಹಿಂದೂ ವರ್ಗಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಹೋರಾಟ ಹಮ್ಮಿಕೊಂಡಿದ್ದು. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಧ್ಯಕ್ಷರಿಂದ ಇವತ್ತು ನಾವು ಬೆಂಬಲ ಕೊಟ್ಟು ನೀವು ಮಾಡುವ ಪ್ರತಿ ಹೋರಾಟಕ್ಕೂ ನಾವು ಈ ಎಲ್ಲ ಬೆಲೆ ಕೊಟ್ಟು ನಮ್ಮ ಜಿಲ್ಲೆಯ ಎಲ್ಲ ಸಂಘಟನೆಗಳನ್ನ ಕೂಡಿಸಿಕೊಂಡು ದೊಡ್ಡ ಹೋರಾಟ ಮಟ್ಟಕ್ಕೆ ಇಳಿತೀವಿ ಅಂತಕ್ಕಂಥ ಮಾತನ್ನು ನಮ್ಮೆಲ್ಲ ಉದ್ದೇಶಗಳನ್ನು ಮಾತು ಮುಗಿಸ್ತೀನಿ. ನಮಸ್ಕಾರ.